ಮಾರ್ಕೆಟ್ಗೆ ಚಾಲೆಂಜ್ ಮಾಡೋಕ್ಕೋಸ್ಕರ ನಾವು 1,95,000 ಗಾಡಿ ಕೊಡ್ತಾ ಇದೀವಿ. ಬರೀ 1.5 ಲಕ್ಷ. ಬರೀ 1.5 ಲಕ್ಷಕ್ಕೆ ಈ ಗಾಡಿನ ಜಸ್ಟ್ 1,95,000 ಕೊಟ್ಬಿಡೋಣ. ಬರೀ 2,20,000 ಗಾಡಿ ಕೊಡೋಣ. ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ ಜಸ್ಟ್ 2,70,000 ಗಾಡಿ ಕೊಟ್ಬಿಡೋಣ. ಬರೀ 2,70,000 ಗಾಡಿ ಕೊಟ್ಬಿಡೋಣ. 8,20,000 ಗಾಡಿ ಕೊಟ್ಬಿಡೋಣ ಸರ್. 8 ಲಕ್ಷ ಗಾಡಿ ಕೊಡೋಣ ಸರ್. ಬರೀ 5,20,000 ರೂಪಾಯಿಗೆ ಚಾಲೆಂಜಿಂಗ್ ರೇಟ್. ಬರೀ 4,20,000. ಬರೀ 4,20,000 ಇವನ್ 6,60,000 ಕೊಟ್ಬಿಡೋಣ ಸರ್. ಲೋನ್ ಅಂತ ಹೋದ್ರೆ ಸರ್ ಬರೀ 60,000 ತಗೊಂಡ್ರೆ ರಿಮೈನಿಂಗ್ ಲೋನ್ ಆಗುತ್ತೆ ಸರ್. ನಮ್ಮಲ್ಲಿ 3 ಸಿಯಾಸ್ ಇದೆ, ಒಂದಲ್ಲ ಎರಡಲ್ಲ 3 ಸಿಯಾಸ್. ಜಸ್ಟ್ 4.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಬರೀ 4,20,000. 4,20,000 2015 ಮಾಡಲು ZX ಪ್ಲಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,30,000 ಕೊಟ್ಬಿಡೋಣ. 4,20,000 ಈ ಗಾಡಿ ಕೊಟ್ಬಿಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ 0 ಡೌನ್ ಪೇಮೆಂಟ್ 7,20 ಗಾಡಿ ಕೊಟ್ಬಿಡೋಣ. ಲೋನ್ ಹೋಗೋರು ಜಸ್ಟ್ 60,000 ಇಂದ 70,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಮಾಡ್ಬೇಕು. ಜಸ್ಟ್ 5.5 ಲಕ್ಷ ಗಾಡಿ ಕೊಟ್ಬಿಡೋಣ ಸರ್. ಹಲೋ ಸರ್, ನಮ್ದು CS ಸ್ಪೀಡ್ಸ್ ಅಂತ ಹೇಳಿ ನಾವು ಬಂದ್ಬಿಟ್ಟು ಮತ್ತಿಕೆರೆ ಯಶವಂತಪುರ ನಿಯರ್ JB ಪಾರ್ಕ್ ಹತ್ರ ಲೊಕೇಟ್ ಆಗಿದ್ದೀವಿ ಸರ್. ಲಾಸ್ಟ್ ಟೈಮ್ 25 ಡೇಸ್ ಬ್ಯಾಕ್ ಸೈಡ್ ಒಂದು ವಿಡಿಯೋ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಖಾಲಿಯಾಗಿ ಮತ್ತೆ ರೀಸ್ಟಾಕ್ ಮಾಡಿದೀವಿ. ಈ ವಿಡಿಯೋಗಳು ನೆಕ್ಸ್ಟ್ ನಿಮ್ಗೆ ಏನ್ ಗಾಡಿಗಳು ನೋಡ್ತಾ ಇದ್ದೀರಾ ಅದೆಲ್ಲ ಬಂದ್ಬಿಟ್ಟು ಸರ್ಟಿಫೈಡ್ ವೆಹಿಕಲ್ಸ್ ಆಗಿರುತ್ತೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಇಲ್ದಿರುವಂತ ವೆಹಿಕಲ್, ಇಂಜಿನ್ ರಿಪೇರ್ ಕೂಡ ಏನೂ ಇರೋದಿಲ್ಲ. ತಗೊಂಡೋಗೋರಿಗೆ ತುಂಬಾ ಕಡಿಮೆ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಗಾಡಿಗಳು ಕೊಡ್ತಾ ಇದೀವಿ. ಯಾವುದೇ ರೀತಿ ನಿಮ್ಗೆ ಮೇಜರ್ ಆಕ್ಸಿಡೆಂಟ್ ಇರೋದಿಲ್ಲ. ವೆಹಿಕಲ್ಸ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅರ್ಸಲ್ ಫ್ರೀ ಇರುತ್ತೆ. ಯಾವುದೇ ರೀತಿ ಟೆನ್ಷನ್ಸ್ ಅಂತ ಏನು ತಗೊಳ್ಳೋ ತರ ಏನು ಇರೋದಿಲ್ಲ. ಲೋನ್ ಗಳಂತ ಬಂದ್ರೆ 2013 ಮೇಲ್ಗಡೆ ನಾವೆಲ್ಲ ಗಾಡಿಗಳು ಲೋನ್ ಮಾಡ್ಕೊಡ್ತೀವಿ. ಅಪ್ ಟು 0% ಇಂದ ಹಿಡಿದು 1 lakh ವರೆಗೂ ನಮ್ಮ ಹತ್ರ ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗಳು ಸಿಗುತ್ತೆ. ಗಾಡಿಗಳು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣಿಸ್ತಾರೋ ನಂಬರ್ಗೆ ಜಸ್ಟ್ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಹಾಕಿ ನಿಮ್ಗೆ ಫೋಟೋಸ್ ಮತ್ತೆ ಡೀಟೇಲ್ಸ್ ಎಲ್ಲ ಕೂಡ ಬರುತ್ತೆ. ನಮ್ ಲೊಕೇಶನ್ ಕೂಡ ಬರುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು 2017 ಮಾಡಲ್ XU500. ಯಾರೆಲ್ಲ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ ಬೇಗ ಬನ್ನಿ. 2017 ಮಾಡಲ್ W9 ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್. ಜಸ್ಟ್ 82,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಆಟೋಮೆಟಿಕ್ ಗಾಡಿ ಇದು. ಗಾಡಿ ನೋಡಬಹುದು ನೀವು ಯಾವ ತರ ಇದೆ ಅಂತ. ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಬರುತ್ತೆ, ಫಾಗ್ ಲೈಟ್ ವಿತ್ ರನ್ನಿಂಗ್ LED, ಎಕ್ಸ್ಟ್ರಾ ಫಿಟೆಡ್ ಕೂಡ ಫಾಗ್ ಲೈಟ್ ಹಾಕಿದ್ದಾರೆ. ಟೈರ್ಸ್ ಕಂಡೀಷನ್ ನಿಮ್ಗೆ ಆಲ್ಮೋಸ್ಟ್ 80 to 85% ಟೈರ್ಸ್ ಇದೆ. ಬಾಡಿ ಲೈನ್ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಆಟೋಮೆಟಿಕ್ ನೋಡಬಹುದು ನೀವು. 4 ಪವರ್ ವಿಂಡೋಸ್ ಕೂಡ ಬರುತ್ತೆ, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್ ಇದೆ, ಪಿಲ್ಲರ್ AC ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಬ್ರಾಂಡೆಡ್ ಲೆದರ್ ಸೀಟ್ಸ್ ಕೂಡ ಇದೆ ಗಾಡಿ ನೋಡಬಹುದು ನೀವು. ಕಿಲೋಮೀಟರ್ ತೋರಿಸಿ ಸರ್. 82,000 ಕಿಲೋಮೀಟರ್ ಓಡಿದೆ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ ಜಸ್ಟ್ 8,20,000 ಗಾಡಿ ಕೊಟ್ಬಿಡೋಣ ಸರ್. 8,20,000 ರೂಪಾಯಿಗೆ 2017 ಮಾಡಲ್ ಆಟೋಮೆಟಿಕ್ W9 ಡೀಸೆಲ್ ಗಾಡಿ ವಿತ್ ಸನ್ ರೂಫ್ ಬರುತ್ತೆ ವೆಹಿಕಲ್. ಗಾಡಿ ನೋಡಬಹುದು ನೀವು. ಯಾವ್ದೇ ರೀತಿ ಆಕ್ಸಿಡೆಂಟ್ಸ್ ಇಲ್ಲ, ರೀಪ್ಲೇಸ್ಮೆಂಟ್ಸ್ ಇಲ್ಲ, ಕಂಪ್ನಿ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಯಾರನ್ನ ಲೋನ್ ಹೋಗ್ತಾರ ಜಸ್ಟ್ 1 ಲಕ್ಷ ತಗೊಂಬನ್ನಿ, ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ತಗೊಂಬಂದ್ರೆ ಲೋನ್ ಆಗುತ್ತೆ. ಅವ್ರ ಪ್ರೊಫೈಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಮಾರ್ಕೆಟ್ ಗೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳೋಣ. ಚಾಲೆಂಜ್ ಮಾಡ್ತೀನಿ. 2018 ಮಾಡಲ್ ಸಿಂಗಲ್ ಓನರ್ ಜೀಪ್ ಕಾಂಪಾಸ್ ಲಾಂಗಿಟ್ಯೂಡ್ ಆಪ್ಷನಲ್ ವೇರಿಯಂಟ್ ಇದೆ. ಡೀಸೆಲ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸಿಕ್ ಕಂಡೀಷನ್ ಇದೆ ಅಂತ. ಈ ಗಾಡಿ ತಗೊಳ್ಳೋರ್ಗೆ ಸರ್ವಿಸ್ ಖರ್ಚಿಲ್ಲ, ಟೈರ್ ಹಾಕ್ಸ್ಬೇಕು ಅಂತ ಇಲ್ಲ, ಇನ್ಸೂರೆನ್ಸ್ ಕಟ್ಬೇಕು ಅನ್ನೋದಿಲ್ಲ, ಏನು ಇಲ್ಲ ಸರ್. ಜಸ್ಟ್ ಹೋಮ್ ಡ್ರೈವ್ ತಗೊಂಡು ಸೀದಾ ಮನೆಗೆ ಹೋಗ್ತಾ ಇರೋದು ಅಷ್ಟೇ. ಗಾಡಿ ತುಂಬಾ ನೀಟ್ ಆಗಿದೆ. 2018 ಮಾಡಲ್ ಸಿಂಗಲ್ ಓನರ್ ಜೀಪ್ ಕಾಂಪಾಸ್ ಲಾಂಗಿಟ್ಯೂಡ್ ಆಪ್ಷನಲ್ ವೇರಿಯಂಟ್ ಡೀಸೆಲ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ಡೋರ್ ಕೂಡ ರಿಪ್ಲೇಸ್ಮೆಂಟ್ ಇಲ್ಲ. ಇಂಟೀರಿಯರ್ ವೈಸ್ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್, ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಟಚ್ ಸಿಸ್ಟಮ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಬಟನ್ ಹ್ಯಾಂಡ್ ಬ್ರೇಕ್ ಕೂಡ ಬರುತ್ತೆ. ನೋಡಬಹುದು ನೀವು, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಗಾಡಿ ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂದ್ರೆ ಬಂದವ್ರು ಏನು ಹೇಳಂಗಿಲ್ಲ ಸರ್, ಆ ತರ ಇದೆ. ಟೈರ್ಸ್ ಕಂಡೀಷನ್ ನಿಮ್ಗೆ ಆಲ್ಮೋಸ್ಟ್ 100% ಟೈರ್ಸ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ವಿತ್ ಸ್ಟೆಪ್ನಿ ಅನ್ಯೂಸ್ಡ್ ಇದೆ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 8 ಲಕ್ಷ ಗಾಡಿ ಕೊಡೋಣ ಸರ್. ಸರ್ ಲೋನ್ ಅಂತ ಹೋದ್ರೆ ಸರ್, ಲೋನ್ ಅಂತ ಹೋಗೋರಿಗೆ 0 ಡೌನ್ ಪೇಮೆಂಟ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಆಗುತ್ತೆ ಸರ್. ಪ್ರೊಫೈಲ್ ಲೋನ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ಹೋಗ್ಬೋದು. ಬೇಕಾದ್ರೂ ಲೋನ್ ಆಗುತ್ತೆ ಇದಕ್ಕೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಒಂದು ಮಾಡಲ್ ಗಾಡಿ ಹುಡುಕ್ತಾ ಇದ್ದೀರಾ 2021 ಮಾಡಲ್ 7 ಸೀಟರ್ ವೆಹಿಕಲ್, ಟ್ರೈಬರ್, RXZ ಆಪ್ಷನ್ ಪೆಟ್ರೋಲ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಈ ಗಾಡಿ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED, ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ಇನ್ನು ಇಂಟೀರಿಯರ್ ವೈಸ್ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸಿಸ್ಟಮ್ ಬರುತ್ತೆ, ABS ಮತ್ತೆ AC, ಪುಷ್ ಸ್ಟಾರ್ಟ್ ಬಟನ್ ಕೂಡ ಇದೆ ವೆಹಿಕಲ್ ಅಲ್ಲಿ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ. ಗಾಡಿ ನೋಡಬಹುದು ನೀವು. ಪವರ್ ಸ್ಟೀರಿಂಗ್ ಕೂಡ ಇದೆ ವೆಹಿಕಲ್ ಅಲ್ಲಿ. 7 ಸೀಟರ್ ವೆಹಿಕಲ್ 21 ಮಾಡಲ್ ಸರ್. ತುಂಬಾ ಚೀಪ್ ಆಗಿ ಸಿಗ್ತದೆ ವೆಹಿಕಲ್ ಇದು. ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 50,000 ಇಂದ 70,000 ತಂದ್ರೆ ಸಾಕು, ರಿಮೈನಿಂಗ್ ಲೋನ್ ಆಗುತ್ತೆ. ಗಾಡಿ ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ 50 ಇಂದ 70% ವರೆಗೂ ಟೈರ್ಸ್ ಇದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ಜಸ್ಟ್ 5,20,000 ಕೊಟ್ಬಿಡೋಣ ಸರ್. ಬರೀ 5,20,000 ರೂಪಾಯಿಗೆ ಚಾಲೆಂಜಿಂಗ್ ರೇಟ್.
2021 ಮಾಡಲ್ ಸಿಂಗಲ್ ಓನರ್, ಬರೀ 47,000 ಕಿಲೋಮೀಟರ್ ಓಡಿದೆ. ಯಾರು ತಗೋತಾರೆ ಅವ್ರ ಹೆಸರು ಮೇಲೆ ಫ್ರೆಶ್ ಆಗಿ ಇನ್ಸೂರೆನ್ಸ್ ಕೂಡ ಮಾಡ್ತಾರೆ ಕಸ್ಟಮರ್. ಗಾಡಿ ತುಂಬಾ ನೀಟ್ ಆಗಿದೆ. ಜಸ್ಟ್ 5,20,000 ಗೆ ಈ ಗಾಡಿ ಆಗುತ್ತೆ. ಯಾರು ಲೋನ್ ಹೋಗ್ತಾರೆ ಬರೀ 50,000 ಇಂದ 60,000 70,000 ಒಳಗಡೆ ಏನೇ ಡೌನ್ ಪೇಮೆಂಟ್ ಮಾಡಿದ್ರು ಗಾಡಿ ನಿಮ್ಗೆ ಲೋನ್ ಆಗುತ್ತೆ. ಅದು 7 ಸೀಟರ್ 7 ಸೀಟರ್ ಸರ್. ಸರ್ ಎರಡು ಇಕೋ ಸ್ಪೋರ್ಟ್ಸ್ ಇಟ್ಟಿದ್ದೀರಾ, ಡೀಟೇಲ್ಸ್ ಹೇಳಿ ಸರ್. 2 ಇಕೋ ಸ್ಪೋರ್ಟ್ಸ್ ಇದೆ ಸರ್. ಇದು 2015 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 79,000 ಕಿಲೋಮೀಟರ್ ಓಡಿದೆ. ಟೈಟಾನಿಯಂ ಪ್ಲಸ್ ವೇರಿಯಂಟ್, ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್ ವಿತ್ 6 ಇಯರ್ ಬ್ಯಾಗ್ಸ್ ಬರುವಂತ ಗಾಡಿ. ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ ನಿಮ್ಗೆ 80% ಟೈರ್ಸ್ ಇದೆ. ಇದು ಕೂಡ ಬಂಪರ್ ಟು ಬಂಪರ್ ಒರಿಜಿನಲ್ ವೆಹಿಕಲ್ ಇದೆ ಸರ್. ಯಾವುದೇ ರೀತಿ ರೀಪೇಂಟ್ಸ್ ಆಕ್ಸಿಡೆಂಟ್ ಏನು ಇಲ್ಲ. ಇಂಟೀರಿಯರ್ ವೈಸ್ ಹೋದ್ರೆ ನಿಮಗೆ ಪುಷ್ ಸ್ಟಾರ್ಟ್ ಬಟನ್, 6 ಇಯರ್ ಬ್ಯಾಗ್ಸ್, ಲೆದರ್ ಸೀಟ್ಸ್ ಕೂಡ ಇದೆ, ಕಂಪ್ನಿ ಫಿಟೆಡ್. ಶೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ನೋಡ್ಬೋದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,20,000 ಕೊಟ್ಬಿಡೋಣ ಸರ್. ಬರೀ 4,20,000. ಬರೀ 4,20,000 ಇವನ್ ಶಿಫ್ಟ್ ಕೂಡ ಬರೋದಿಲ್ಲ ಟಾಪ್ ಎಂಡ್. ಇದು 2015 ಮಾಡಲ್, 79,000 ನೋಡಿರುವಂತ ವೆಹಿಕಲ್. ಗಾಡಿ ತುಂಬಾ ನೀಟ್ ಆಗಿದೆ. ಟೈಟಾನಿಯಂ ಪ್ಲಸ್ ವೇರಿಯಂಟ್, ಜಸ್ಟ್ 4,20,000 ಕೊಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ ಇದು ಕೂಡ ಬರೀ 50,000 ತಗೊಂಬನ್ನಿ, ನಿಮ್ಗೆ ಲೋನ್ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು 2018 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಟೈಟಾನಿಯಂ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 80,000 ಕಿಲೋಮೀಟರ್ ಓಡಿದೆ ಗಾಡಿ. ಟೈರ್ಸ್ ಕಂಡೀಷನ್ ಇದ್ರಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನಿಲ್ಲ ನಮ್ಮಲ್ಲಿ. ಆಲ್ಮೋಸ್ಟ್ 100% ವೆಹಿಕಲ್ಸ್ ಆಕ್ಸಿಡೆಂಟ್ಸ್ ಇರೋದಿಲ್ಲ. ಇದು ಕೂಡ ಇಂಟೀರಿಯರ್ ವೈಸ್ ನಿಮಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಕೂಡ ಇದೆ. ಕಂಪ್ನಿಯಿಂದ ಹೆಂಗ್ ತಂದಿದ್ದಾರೆ ಅದೇ ರೀತಿ ಮೇಂಟೈನ್ ಆಗಿದೆ ವೆಹಿಕಲ್. ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಆಗಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಮಾಡಿಲ್ಲ. ನೀಟಾಗಿ ಮೇಂಟೈನ್ ಆಗಿದೆ. ಅಲೈವ್ಸ್ ನೋಡ್ಬೋದು ನೀವು. ಇದು ಲೇಟೆಸ್ಟ್ ಶೇಪ್ ವೆಹಿಕಲ್ ಸರ್. ಇದು ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, 18 ಮಾಡಲ್, ಸಿಂಗಲ್ ಓನರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 6,60,000 ಕೊಟ್ಬಿಡೋಣ ಸರ್. ಲೋನ್ ಅಂತ ಹೋದ್ರೆ ಸರ್ ಬರೀ 60,000 ತಗೊಂಡ್ರೆ ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ 60,000 ತಗೊಬಂದ್ರೆ ಇನ್ ಮಿಕ್ಕಿದ 6 ಲಕ್ಷ ಲೋನ್ ಆಗುತ್ತೆ ಸರ್. ಫಸ್ಟ್ ಟೈಮ್ CS ಫಿಟ್ಸ್ ಅಲ್ಲಿ ಒಂದು ಡೆಲ್ಲಿ ವೆಹಿಕಲ್ ನೋಡ್ತಾ ಇದ್ದೀನಿ ಸರ್. ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ನೀವು ಹೇಳಿದ್ ಕರೆಕ್ಟ್. ನಮ್ಮಲ್ಲಿ ಇದು ಫಸ್ಟ್ ವೆಹಿಕಲ್, ಡೆಲ್ಲಿ ವೆಹಿಕಲ್. ಗಾಡಿ ಸಿಂಗಲ್ ಓನರ್, ಬ್ರಜಾ ವಿಡಿಯೋ ಆಪ್ಷನಲ್ ಗಾಡಿ. ಇದು ಶೋರೂಮ್ ರೆಕಾರ್ಡ್ 80,000 ಕಿಲೋಮೀಟರ್ ಓಡಿದೆ. ಇದು ಡೈರೆಕ್ಟ್ RC ಓನರ್ ಆಗಿರೋದ್ರಿಂದ ನಿಮ್ಗೆ ಬರೀ NOC ತೆಗೆದುಕೊಡ್ತಾರೆ. ರಿಮೈನಿಂಗ್ ಏನಿದೆ ಎಲ್ಲ ಮಾಡ್ಕೋಬೇಕಾಗತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ. ಟೈರ್ಸ್ ಕಂಡೀಷನ್ ಇದು ಕೂಡ ಆಲ್ಮೋಸ್ಟ್ 70% ಟೈರ್ಸ್ ಇದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ಸ್ ಏನು ಇಲ್ಲ ವೆಹಿಕಲ್ ಅಲ್ಲಿ. ಗಾಡಿ ನೋಡಬಹುದು ನೀವು ಸರ್. ಇಂಟೀರಿಯರ್ ಅಂತ ಬಂದ್ರೆ ಸರ್, ಕಂಪ್ನಿ ಫಿಟೆಡ್ ಬ್ಲೂಟೂತ್ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಡ್ಯುಯಲ್ ಏರ್ ಬ್ಯಾಗ್, ABS, ಕಂಪ್ನಿ ಫಿಟೆಡ್ ಇದು ಸೀಟ್ ಕವರ್ಸ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ತಗೊಂಡೋಗೋರ್ಗೆ ಇದು ಅಷ್ಟೇ, ಜಸ್ಟ್ ಏನು ಖರ್ಚಿಲ್ಲ. ಜಸ್ಟ್ ರೀನಂಬರ್ ಮಾಡ್ಕೋಬೇಕಷ್ಟೇ. 2017 ಮಾಡಲ್, ಸಿಂಗಲ್ ಓನರ್, ವಿಡಿಯೋ ಆಪ್ಷನಲ್, 80,000 ಓಡಿರುವಂತ ಗಾಡಿ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ವಿತ್ NOC ನಿಮ್ಗೆ 5.5 ಲಕ್ಷಕ್ಕೆ ನೆಗೋಷಿಯಬಲ್ ಆಗುತ್ತೆ. ರೀನಂಬರ್ ಅವರೇ ಮಾಡ್ಕೋಬೇಕು ಸರ್. ಸರ್ ನಮ್ಮಲ್ಲಿ 3 ಸಿಯಾಸ್ ಇದೆ. ಒಂದಲ್ಲ ಎರಡಲ್ಲ 3 ಸಿಯಾಸ್. 2 ಡೀಸೆಲ್ ಬರುತ್ತೆ, ಒಂದು ಪೆಟ್ರೋಲ್ ವೆಹಿಕಲ್ ಇದೆ. ಬನ್ನಿ 3 ತೋರಿಸ್ತೀನಿ. ಇದು 2016 ಮಾಡಲ್, ಸಿಂಗಲ್ ಓನರ್, ವಿಡಿಯೋ ಆಪ್ಷನಲ್ ಗಾಡಿ. ಇದು ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಬರೀ 80,000 ಕಿಲೋಮೀಟರ್ ಓಡಿದೆ ಗಾಡಿ. ಇನ್ನು ನಿಮ್ಗೆ ಎಕ್ಸ್ಟೀರಿಯರ್ ಅಲ್ಲಿ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಗಾಡಿ ನೋಡಬಹುದು ನೀವು. ಇಂಟೀರಿಯರ್ ವೈಸ್ ತುಂಬಾ ಬ್ರಾಂಡ್ ನ್ಯೂ ಟೈರ್ ಇದೆ. ಬ್ರಾಂಡ್ ನ್ಯೂ 4 ಬ್ರಾಂಡ್ ನ್ಯೂ ಟೈರ್ ಇದೆ. ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ABS ಕೂಡ ಇದೆ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಇದೆ ವೆಹಿಕಲ್ ಅಲ್ಲಿ. ನಿಮ್ಗೆ ಡಿಫಾಗರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಯಾವುದೇ ರೀತಿ ₹1 ಖರ್ಚಿಲ್ದಿರುವಂತ ವೆಹಿಕಲ್. ಜಸ್ಟ್ ಸರ್ವಿಸ್ ಮೇಂಟೈನ್ ಮಾಡ್ಬೇಕಷ್ಟೇ ಶೋರೂಮ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಗಾಡಿ ನಂಬರ್ ಕೂಡ ಫ್ಯಾನ್ಸಿ ಇದೆ, 5881. ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಲೋನ್ ಅಂತ ಹೋದ್ರೆ 50,000 ಡೌನ್ ಪೇಮೆಂಟ್. ಬರೀ 50,000 ಡೌನ್ ಪೇಮೆಂಟ್ ಗೆ ಈ ಗಾಡಿ ಲೋನ್ ಆಗುತ್ತೆ. ಯಾರ ಸಿಬಿಲ್ ಚೆನ್ನಾಗಿರ್ಬೇಕು, ಗಾಡಿ ಲೋನ್ ಆಗುತ್ತೆ. ಬರೀ 50,000 ತಗೊಂಬನ್ನಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2016 ಮಾಡಲ್, ಸಿಂಗಲ್ ಓನರ್, GS VDI ಡೀಸೆಲ್ ಗಾಡಿ. ಬರೀ 4.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಸರ್ ಅದ್ರ ಪೆಟ್ರೋಲ್ ಸರ್, ZX ಪ್ಲಸ್ ವೇರಿಯಂಟ್, ಸೆಕೆಂಡ್ ಓನರ್. ಇದು ಕೂಡ 87,000 ಕಿಲೋಮೀಟರ್ಸ್ ಓಡಿದೆ. ಟಾಪ್ ಎಂಡ್ ವೇರಿಯಂಟ್. ನಿಮ್ಗೆ ಎಕ್ಸ್ಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಮತ್ತೆ ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಗ್ರೇ ಕಲರ್ ಅಲೈವಿಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇದರಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ ಸರ್. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಇದೆ. 4 ಪವರ್ ವಿಂಡೋ ಬರುತ್ತೆ. ಆಟೋ ಕ್ಲೋಸ್ ಮಿರರ್ಸ್ ವಿತ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸಿಗುತ್ತೆ. ಲೆದರ್ ಸೀಟ್ ತುಂಬಾ ಪ್ರೀಮಿಯಂ ಆಗಿದೆ. ಟಾಪ್ ಎಂಡ್ ಇಂದ ವುಡನ್ ಫಿನಿಶ್ ಕೂಡ ಇದೆ. ಕಂಪ್ನಿ ಫಿಟೆಡ್ ಟಚ್ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇದರಲ್ಲಿ ನಿಮ್ಗೆ ಬ್ಯಾಕ್ ಅಲ್ಲಿ ರೇರ್ AC ಕೂಡ ಬರುತ್ತೆ, ಡಿಫಾರ್ ಕೂಡ ಬರುತ್ತೆ, ಸೆನ್ಸರ್ಸ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಸರ್. ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್ ಗಾಡಿ. 2015 ಮಾಡಲ್, ಸೆಕೆಂಡ್ ಓನರ್, 88,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಜಸ್ಟ್ 4,20,000 ಗಾಡಿ ಕೊಟ್ಬಿಡ್ತೀನಿ ಸರ್. ಬರೀ 4,20,000 4,20,000 2015 ಮಾಡಲ್, ZX ಪ್ಲಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,20,000. ಇದು ಕೂಡ ನಿಮ್ಗೆ ಬರೀ 50,000 ತಗೊಂಬಂದ್ರೆ ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ 50,000 ತಗೊಬಂದ್ರೆ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿರ್ಬೇಕು.
ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು 2017 ಮಾಡಲ್ ZDI ಪ್ಲಸ್ ಡೀಸೆಲ್ ZDI ಪ್ಲಸ್ ಡೀಸೆಲ್ 17 ಮಾಡಲ್. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. 82,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿರುವಂತ ಗಾಡಿ. 82,000 ಕಿಲೋಮೀಟರ್ಸ್. ಇದು ಕೂಡ ನಿಮ್ ಫೀಚರ್ ವೈಸ್ ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಬರುತ್ತೆ, ನಿಮ್ಗೆ ಫಾಗ್ ಲೈಟ್ಸ್ ಬರುತ್ತೆ, ಗ್ರೇ ಕಲರ್ ಅಲೈವಿಲ್ಸ್ ಕೂಡ ಬರುತ್ತೆ. ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಇಂಟೀರಿಯರ್. ಇದರಲ್ಲೂ ಕೂಡ ನಿಮ್ಗೆ ಪ್ರೀಮಿಯಂ ಲೆದರ್ ಸೀಟ್ಸ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ವಿತ್ ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ. 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಇದೆ. ಇದರಲ್ಲೂ ಕೂಡ ನಿಮಗೆ ಕಂಪ್ನಿ ಫಿಟೆಡ್ ಟಚ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ ಏರ್ ಕ್ಯಾಮ್ರಾ ಕೂಡ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಇದರಲ್ಲೂ ಕೂಡ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. 17 ಮಾಡಲ್ ಸೆಕೆಂಡ್ ಓನರ್, 80,000 ಓಡಿರುವಂತ ಗಾಡಿ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,30,000 ಕೊಟ್ಬಿಡೋಣ ಸರ್. 5:30ಕ್ಕೆ 5:30ಕ್ಕೆ ಲೋನ್ ಅಂತ ಹೋದ್ರೆ ಸರ್ ಬರೀ 30,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಬರೀ 30,000. ಬರೀ 30,000. ಅವ್ರ ಜಾಬ್ ಅಲ್ಲಿ ಇರೋದು ಒಂದು 30,000 ಎತ್ಕೊಂಡ್ಬಂದ್ರೆ ಈ ಗಾಡಿನ ಮನೆಗ್ ತಗೊಂಡ್ ಹೋಗ್ಬೋದು. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಸರ್. 17 ಮಾಡಲ್ ಶಿಫ್ಟ್ ಕೂಡ ಈ ರೇಟ್ ಅಲ್ಲಿ ಸಿಗಲ್ಲ. ಟಾಪ್ ಅಂಡ್ ವೇರಿಯಂಟ್ ನಾವು ಜಿಯಾಸ್ ಕೊಡ್ತಾ ಇದೀವಿ. ಆಲ್ಮೋಸ್ಟ್ 3 ಜಿಯಾಸ್ ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬಂದ್ ಗಾಡಿನ ಬುಕ್ ಮಾಡ್ಕೊಳ್ಳಿ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಸ್ಕೋಡಾ ನಮ್ಮಲ್ಲ ಒಂದಲ್ಲ 2 ಗಾಡಿ ಇದೆ. 2 ಗಾಡಿನೂ ತುಂಬಾ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. ಇದು 2016 ಮಾಡಲ್ ಸರ್. 16 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 85,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಆಟೋಮೆಟಿಕ್ ಸರ್, ಡೀಸೆಲ್ ಗಾಡಿ. ಆಟೋಮೆಟಿಕ್ ಡೀಸೆಲ್ ಗಾಡಿ, ಟಾಪ್ ಅಂಡ್ ವೇರಿಯಂಟ್ ಇದು. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲೀನ್ ಆಗಿದೆ ಅಂತ. ಇಂತ ಎಕ್ಸ್ಟೀರಿಯರ್ ವೈಸ್ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ಅಲೈವಿಲ್ಸ್ ಕೂಡ ಬರುತ್ತೆ. ಇಂಟೀರಿಯರ್ ವೈಸ್ ನಿಮ್ಗೆ ನೋಡಬಹುದು ಪ್ರೀಮಿಯಂ ಲುಕ್ ಅಲ್ಲಿ ಇದೆ ಇಂಟೀರಿಯರ್. ಡ್ಯೂಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸ್ ವಿತ್ ಪವರ್ ಸ್ಟೇರಿಂಗ್, DSG 7 ಗೇರ್ ಬಾಕ್ಸ್ ಬರುತ್ತೆ ನಿಮ್ಗೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಯಲ್ಲಿ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಹಿಂದ್ಗಡೆ ಡಿಫಾಗರ್ ಕೂಡ ಇದೆ. ರೇರ್ AC ಕೂಡ ಬರುತ್ತೆ. ಪ್ರೀಮಿಯಂ ಲುಕ್ ಅಲ್ಲಿ ಇರೋ ಸ್ಕೋಡಾ ರಾಪಿಡ್ 2016 ಮಾಡಲ್ ಸೆಕೆಂಡ್ ಓನರ್, DSG ಗೇರ್ ಬಾಕ್ಸ್, ಆಟೋಮೆಟಿಕ್ ಗಾಡಿ ಇದು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಸೆಕೆಂಡ್ ಓನರ್, ಜಸ್ಟ್ 85,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಟೈರ್ಸ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಇದೆ. ಏನೇ ₹1 ಖರ್ಚಿಲ್ಲ ಅಂತ ಬರೀ ಸರ್ವಿಸ್ ಮೇಂಟೈನ್ ಮಾಡ್ಕೋಬೇಕಷ್ಟೇ. ಆಸ್ಕಿಂಗ್ ಪ್ರೈಸ್ ಇದೆ ಸರ್. ಸರ್ ಜಸ್ಟ್ 4,20,000 ಈ ಗಾಡಿ ಕೊಟ್ಬಿಡೋಣ. 4:20ಕ್ಕೆ ಸರ್. ಬಜಾರಲ್ಲಿ 5 ಕಾಲ್ ಇದೆ. 4,20,000 ಈ ಗಾಡಿ ಕೊಟ್ಬಿಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ, 0 ಡೌನ್ ಪೇಮೆಂಟ್. ಇದು 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. 4,20,000 ರೂಪಾಯಿ, ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇದು 2012. ಯಾರೆಲ್ಲ ಒಂದು 3 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ಒಳ್ಳೆ ಸ್ಕೋಡಾ ಗಾಡಿ ಹುಡುಕ್ತಾ ಇದ್ದೀರಾ ಅಂತವ್ರಿಗೆಲ್ಲ ಒಂದು ಒಳ್ಳೆ ವಿಡಿಯೋ ಇದು, ಸೇವ್ ಮಾಡ್ಕೊಳ್ಳಿ. 2012 ಮಾಡಲ್ ಸಿಂಗಲ್ ಓನರ್, ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ ಸರ್. ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಬರುತ್ತೆ, ಫಾಗ್ ಲೈಟ್ ವಿತ್ ಅಲೈವಿಲ್ಸ್ ಕೂಡ ಇದೆ. ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 4 ಬ್ರ್ಯಾಂಡ್ ನ್ಯೂ ಸರ್. ಸ್ಟೆಪ್ನಿ ಸೇರಿ 5 ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ಆಫ್ಟರ್ ದ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. 4 ಪವರ್ ವಿಂಡೋ ಇದೆ. ಆಮೇಲೆ ಎಲೆಕ್ಟ್ರಿಕಲ್ ಇದು, ಮತ್ತೆ ಮಾಂಟೋ ಕಾರ್ಲೋ ಸೀಟ್ ಕವರ್ಸ್ ಹಾಕಿದ್ದಾರೆ ವೆಹಿಕಲ್ ಗೆ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಇದರಲ್ಲೂ ಕೂಡ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರೇರ್ ಕ್ಯಾಮ್ರಾ ಎಲ್ಲ ಇದೆ. ಹಿಂದ್ಗಡೆ ಡಿಫಾಗರ್ ಕೂಡ ಬರುತ್ತೆ, ರೇರ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಇದು ಕೂಡ ಒಳ್ಳೆ ಚಾಲೆಂಜ್ ಪ್ರೈಸ್ ಅಲ್ಲಿ ಕೊಡೋಣ. 2012 ಮಾಡಲ್ ಸಿಂಗಲ್ ಓನರ್, 80,000 ಓಡಿರುವಂತ ಸ್ಕೋಡಾ ರಾಪಿಡ್ ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್. ಜಸ್ಟ್ 2,70,000 ಗಾಡಿ ಕೊಟ್ಬಿಡೋಣ. ಬರೀ 2:20ಕ್ಕೆ ಬರೀ 2,70,000 12 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಟ್ಬಿಡೋಣ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಬೊಲೆರೋ ಗಾಡಿಲಿ ಮಾಡೆಲ್ ಗಾಡಿ ಹುಡುಕ್ತಾ ಇದ್ದೀರಾ, 2022 ಮಾಡಲ್ ಬೊಲೆರೋ ನಿಯೋ ಗಾಡಿ ಬಂದ್ಬಿಟ್ಟು 810 ವೇರಿಯಂಟ್ ಇದೆ ಗಾಡಿ. ಡೀಸೆಲ್ ಗಾಡಿ, 7 ಸೀಟರ್ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಗಾಡಿ ನೋಡಬಹುದು ನೀವು. 76,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಗಾಡಿ ಇಂಟೀರಿಯರ್ ವೈಸ್ ಹೇಳ್ತೀನಿ ಬನ್ನಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಇದು ಸರ್. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ಸ್, ಕಂಪ್ನಿ ಇದು ಸ್ಟೇರಿಂಗ್ ಕಂಟ್ರೋಲ್ಸ್ ವಿತ್ ಪವರ್ ಸ್ಟೇರಿಂಗ್ ಕೂಡ ಇದೆ. ABS ಬರುತ್ತೆ. 4 ಪವರ್ ವಿಂಡೋ. ಗಾಡಿ ನೋಡಬಹುದು ನೀವು. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಕೂಡ ಇದೆ. ಈ ಗಾಡಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಈಕೋ ಮೂಡ್ ಬಟನ್ ಕೂಡ ಬರುತ್ತೆ. ಒಳ್ಳೆ ಮೈಲೇಜ್ ಸಿಗುತ್ತೆ. ವೆಹಿಕಲ್ 20 ಮೈಲೇಜ್ ಬರುತ್ತೆ ನಿಮ್ಗೆ ಗಾಡಿಲಿ. ಗಾಡಿ ನೋಡಬಹುದು ನೀವು ಯಾವ ತರ ಇದೆ ಅಂತ. ಗಾಡಿ ನೀಟಾಗಿ ಮೇಂಟೈನ್ ಆಗಿದೆ. ಇದು ಕೂಡ ನಿಮ್ಗೆ ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್, ಅಲಾಯ್ ವೀಲ್ಸ್, ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED, ಫಾಗ್ ಲೈಟ್ಸ್ ಎಲ್ಲ ಬರುವಂತ ಗಾಡಿ. ಟಾಪ್ ಅಂಡ್ ವೇರಿಯಂಟ್ ಇದು ಸರ್. ಜಸ್ಟ್ 7,20,000 ಗಾಡಿ ಕೊಟ್ಬಿಡೋಣ ಸರ್. ಬರೀ 7:20ಕ್ಕೆ ಬರೀ 7:20ಕ್ಕೆ 2022 ಮಾಡಲ್ ಬೊಲೆರೋ ನಿಯೋಸ್, ಬರೀ 810 ವೇರಿಯಂಟ್ ಡೀಸೆಲ್ ಗಾಡಿ. ಸೆಕೆಂಡ್ ಓನರ್, 76,000 ಕಿಲೋಮೀಟರ್ ಓಡಿದೆ. 7:20 ಗಾಡಿ ಕೊಟ್ಬಿಡೋಣ. ಲೋನ್ ಹೋಗೋರು ಜಸ್ಟ್ 60,000-70,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಮಾಡ್ಕೊಂಡು. ಒಂದು 60,000-70,000 ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದ ಲೋನ್ ಆಗುತ್ತೆ. ಅವ್ರ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ತುಂಬಾ ಡಿಮ್ಯಾಂಡ್ ವೆಹಿಕಲ್, 2017 ಮಾಡಲ್ ಸಿಂಗಲ್ ಓನರ್, ಮಾರುತಿ ಸುಜುಕಿ ಬ್ರೆಜಾ ZDI ವೇರಿಯಂಟ್. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ನಿಮ್ಗೆ ಎಕ್ಸ್ಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED, ಫಾಗ್ ಲೈಟ್ಸ್ ಕೂಡ ವೆಹಿಕಲ್ ಅಲ್ಲಿ ಬರುತ್ತೆ. ಕ್ರೋಮ್ ಫಿಟ್ಟಿಂಗ್ಸ್ ಇದೆ ವೆಹಿಕಲ್ ಅಲ್ಲಿ. ಬ್ಲೂಟೂತ್ ಇನ್ಬಿಲ್ಟ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ.
ಕಂಪ್ನಿಯಿಂದ ಏನ್ ಸೀಟ್ ಕವರ್ಸ್ ಬರುತ್ತೆ ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ನೀವು ಯಾವ ತರ ಕ್ಲಾಸಿ ಮೇಂಟೆನೆನ್ಸ್ ಇದೆ ವೆಹಿಕಲ್ ಅಂತ. ಈ ಗಾಡಿ ಒಳಗೆ ಕೂತವ್ರು ಸೆಲೆಕ್ಟ್ ಮಾಡ್ಬಿಡ್ತಾರೆ ಸರ್, ಆ ತರ ಇದೆ ವೆಹಿಕಲ್. ಇನ್ನ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್, ಡಿಫಾಗರ್, ರೇರ್ ವೈಪರ್ ಕೂಡ ಬರುತ್ತೆ. ಅಲಾಯ್ ವೀಲ್ಸ್ ಇದೆ ವೆಹಿಕಲ್ ಅಲ್ಲಿ. ಇದು ZD ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ಆಪ್ಷನ್ ಸಿಕ್ಬಿಡುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 6.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಬರೀ 6.5 ಲಕ್ಷಕ್ಕೆ. ಬರೀ 6.5 ಲಕ್ಷ ಫೈನಲ್ ರೇಟು. 2017 ಮಾಡಲ್ ಸಿಂಗಲ್ ಓನರ್, ಬರೀ 85,000 ಕಿಲೋಮೀಟರ್ ಓಡಿರುವಂತ ZDI ಗಾಡಿ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 6.5 ಲಕ್ಷಕ್ಕೆ ಗಾಡಿ ಆಗ್ಬಿಡುತ್ತೆ. ಯಾರೆಲ್ಲ ಲೋನ್ ಹೋಗ್ತೀರಾ ಇದು ಕೂಡ ಅಷ್ಟೇ 50 ಇಂದ 60,000 ಆಲ್ಮೋಸ್ಟ್ 70,000 ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ರಿಮೈನಿಂಗ್ ಲೋನ್ ಆಗುತ್ತೆ. ತುಂಬಾ ನೀಟಾಗಿ ಮೇಂಟೆನ್ಸ್ ಆಗಿರುವಂತ ವೆಹಿಕಲ್. ಈ ಗಾಡಿ ತಗೊಳ್ಳೋರ್ಗೆ ಸರ್ ಸರ್ವಿಸ್ ಕೂಡ ಮೇಂಟೈನ್ ಮಾಡಂಗಿಲ್ಲ. ಒಂದು 60 ರಿಂದ 70,000 ತಗೊಂಬಂದ್ರೆ ಲೋನ್ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಎಲ್ಲ ಯೂತ್ಸ್ಗೂ ಬೇಕಾಗಿರುವಂತ ವೆಹಿಕಲ್. 2016 ಮಾಡಲ್ ಸಿಂಗಲ್ ಓನರ್ ವರ್ನಾ SX ಗಾಡಿ ಬಂದ್ಬಿಟ್ಟು ಡೀಸೆಲ್ ಗಾಡಿ. ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಜಸ್ಟ್ 74,000 ಕಿಲೋಮೀಟರ್ ಓಡಿದೆ. ಇದರಲ್ಲೂ ಕೂಡ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ಫಾಗ್ ಲೈಟ್, ಎಕ್ಸ್ಟೀರಿಯರ್ ಅಲ್ಲಿ ನಿಮ್ಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೂಡ ಸಿಗುತ್ತೆ ಸರ್. ಇಂಟೀರಿಯರ್ ವೈಸ್ ಆದ್ರೆ ಸರ್ ಇಂಟೀರಿಯರ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ನಿಮ್ಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮತ್ತೆ ಆಫ್ಟರ್ ದಿ ಮಾರ್ಕೆಟ್ ಟಚ್ ಸಿಸ್ಟಮ್ ಕೂಡ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರುತ್ತೆ. ರೇರ್ ಕ್ಯಾಮ್ರಾ ಇದೆ. ಬ್ಯೂಟಿಫುಲ್ ಆಗಿರೋ ಬ್ರೌನ್ ಕಲರ್ ಸೀಟ್ಸ್ ಇದೆ ವೆಹಿಕಲ್ ಅಲ್ಲಿ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಆಟೋಮೆಟಿಕ್ ಫೋಲ್ಡಿಂಗ್ ಕೂಡ ಬರುತ್ತೆ ವೆಹಿಕಲ್. ಇದರಲ್ಲಿ ನಿಮ್ಗೆ ಬ್ಲಾಕ್ ರೂಫ್ ಟಾಪ್ ಕೂಡ ಮಾಡಿದ್ದಾರೆ. ಡ್ಯೂಯಲ್ ಟೋನ್ ಕಲರ್ಸ್ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 5.5 ಲಕ್ಷಕ್ಕೆ 5.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಯಾರು ಲೋನ್ ಹೋಗ್ತಿರೋದು ಇದು ಅಷ್ಟೇ 60 ಇಂದ 70,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್, 16 ಮಾಡಲ್ SX ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಗಾಡಿ ಸರ್. ಆಲ್ಮೋಸ್ಟ್ CS ಸ್ಪೀಡ್ಸ್ ಅಲ್ಲಿ 1 ಲಕ್ಷದ ಒಳಗಡೆನೆ ಲೋನ್ ಇರುತ್ತಲ್ಲ. ಹೌದು ಸರ್, 1 ಲಕ್ಷ ಒಳಗಡೆ ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ಒಂದಲ್ಲ ಎರಡಲ್ಲ 3 ಸ್ವಿಫ್ಟ್ ಡಿಸೈರ್ ಇದೆ. 3 ಕೂಡ ಪೆಟ್ರೋಲ್ ವೇರಿಯಂಟ್. ನೋಟ್ ಮಾಡ್ಕೊಳ್ಳಿ, 3 ಕೂಡ ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ಸ್. ಇದು 2013 ಮಾಡಲ್ ಸೆಕೆಂಡ್ ಓನರ್, ಬರೀ 60,000 ಓಡಿರುವಂತ ಸ್ವಿಫ್ಟ್ ಡಿಸೈರ್ VXI 2013 ಸೆಕೆಂಡ್ ಓನರ್ ಸರ್. 2013 ಸೆಕೆಂಡ್ ಓನರ್, ಬರೀ 60,000 ಓಡಿರುವಂತ ಗಾಡಿ. ಗಾಡಿ ನೋಡ್ಬೋದು ನೀವು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್. ಗಾಡಿ ಸೆಕೆಂಡ್ ಓನರ್, ಬರೀ 60,000 ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು ಸರ್. ಹಾಗೆ ಇಂಟೀರಿಯರ್ ಬಂದ್ರೆ ಸರ್ ಇಂಟೀರಿಯರ್ ನೋಡಬಹುದು ನೀವು. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಆಮ್ರೆಸ್ಟ್ ಕೂಡ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಕೂಡ ಸಿಗುತ್ತೆ. ಕಂಪ್ನಿ ಬಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಸರ್. ಇಂಟೀರಿಯರ್ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. 60,000 ಓಡಿದೆ ಅಲ್ಲ, ನೀಟಾಗಿ ಮೇಂಟೈನ್ ಆಗಿದೆ ಗಾಡಿ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಇದು ಕೂಡ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಜಸ್ಟ್ 3,25,000ಕ್ಕೆ ಗಾಡಿ ಕೊಟ್ಬಿಡೋಣ. 3.25ಕ್ಕೆ 3.25ಕ್ಕೆ. ಇದು ಅಷ್ಟೇ. ಯಾರು ಲೋನ್ ಹೋಗ್ತೀರಾ ಜಸ್ಟ್ 50,000 ತಗೊಂಬನ್ನಿ, ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಅವ್ರ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇದು 14 ಮಾಡಲ್. 2014 ಮಾಡಲ್. ಇದು ಕೂಡ ಸೆಕೆಂಡ್ ಓನರ್. ಇದು ನಿಮ್ಗೆ 75,000 ಕಿಲೋಮೀಟರ್ ಓಡಿದೆ. ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಲಾಯ್ ವೀಲ್ಸ್ ಕೂಡ ಕಂಪ್ನಿ ಬಿಟೆಡ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಗಾಡಿಗೆ. ಫಾಗ್ ಲೈಟ್ಸ್ ಕೂಡ ಬರುತ್ತೆ ಫ್ರಂಟ್ ಅಲ್ಲಿ ಸರ್. ಹಾಗೆ ಇಂಟೀರಿಯರ್ ಬಂದ್ರೆ ಸರ್ ಇಂಟೀರಿಯರ್ ಇದು ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್. ನೋಡಿ ಗಾಡಿದು ಸೀಟ್ ಕವರ್ಸ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ತಗೊಳ್ಳೋರು ಅಷ್ಟೇ ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ವೆಹಿಕಲ್. ಯಾವ್ದೇ ರೀತಿ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ ಏನು ಇಲ್ಲ ಎರಡು ಗಾಡಿಲೂ. ಗಾಡಿ ನೋಡಬಹುದು ನೀವು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಇದರಲ್ಲಿ ಇನ್ಸೂರೆನ್ಸ್ ಕೂಡ ನೆಕ್ಸ್ಟ್ ಇಯರ್ ಏಪ್ರಿಲ್ ವರೆಗೂ ರನ್ನಿಂಗ್ ಇದೆ ಸರ್. 1 ವರ್ಷ ಕಂಟಿನ್ಯೂಸ್ ರನ್ನಿಂಗ್ ಇದೆ ಇದು ಇನ್ಸೂರೆನ್ಸ್. ಆಲ್ಮೋಸ್ಟ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಏನು ತೊಂದರೆ ಇಲ್ಲದೆ ಎರಡೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2014 ಮಾಡಲು ಜಸ್ಟ್ ನಿಮ್ಗೆ 3,85,000 ಗಾಡಿ ಆಗುತ್ತೆ. 3.85ಕ್ಕೆ. ಇದು ಕೂಡ ನೀವು ಲೋನ್ಗೆ ಹೋಗ್ತೀರಾ ಅಂದ್ರೆ ಜಸ್ಟ್ 50,000 ತಗೊಂಬನ್ನಿ, 2 ಗಾಡಿಗೂ ಲೋನ್ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಆಪಲ್ ಕೆಟಲ್ ಡಿಸೈರ್ ಹುಡುಕ್ತಾ ಇದೀರಾ ಅಂತವ್ರಿಗೆ ನೋಡಿ, ಇದು 2017 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ಬಂದ್ಬಿಟ್ಟು 1 ಲಕ್ಷ ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಇದು ZXI ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಫಾಗ್ ಲೈಟ್ಸ್, ಕ್ರೋಮ್ ಫಿಟ್ಟಿಂಗ್ಸ್ ಬರುತ್ತೆ. ಇಂಟೀರಿಯರ್ ವೈಸ್ ಬಂದ್ರೆ ನಿಮ್ಗೆ ಇದು ಅಲಾಯ್ ವೀಲ್ಸ್ ಕೂಡ ನೋಡಬಹುದು. ಅಲಾಯ್ ವೀಲ್ಸ್ ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಇದು ಅಷ್ಟೇ ನೋಡಿ. ಈ ಗಾಡಿ ಯಾರು ತಗೊಂತಾರೆ ಅವ್ರಿಗೆ ಸರ್ವಿಸ್ ಕೂಡ ಮಾಡಂಗಿಲ್ಲ, ಯಾಕಂದ್ರೆ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿ ತಂದ್ಬಿಟ್ಟಿದ್ದಾರೆ ವೆಹಿಕಲ್ ನ. ಆಪಲ್ ಕಟ್ ಸ್ಟೇರಿಂಗ್ ನೋಡಬಹುದು ನೀವು. ವುಡನ್ ಫಿನಿಶಿಂಗ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ ಸಿಗುತ್ತೆ. ಬ್ಲೂಟೂತ್ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. 4 ಪವರ್ ವಿಂಡೋ ಬರುತ್ತೆ. ಆಟೋ ಕ್ಲೋಸ್ ಮಿರರ್ಸ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇದರಲ್ಲೂ ನಿಮ್ಗೆ ರೇರ್ AC ಬರುತ್ತೆ. ಮತ್ತೆ ಹಿಂದ್ಗಡೆ ಡಿಫಾಗರ್ ಕೂಡ ಬರುತ್ತೆ. ಅಲಾಯ್ ವೀಲ್ಸ್ ಇದೆ. ತುಂಬಾ ನೀಟ್ ಆಗಿದೆ. ಪುಷ್ ಸ್ಟಾರ್ಟ್ ಬಟನ್ ಕೂಡ ಇದೆ ವೆಹಿಕಲ್. ZXI ವೇರಿಯಂಟ್ ಟಾಪ್ ಎಂಡ್ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,90,000ಗೆ ಗಾಡಿ ಕೊಡೋಣ ಸರ್. 4,90,000. 4,90,000ಕ್ಕೆ ಈ ಗಾಡಿ ಆಗುತ್ತೆ. 2017 ಮಾಡಲು ಸೆಕೆಂಡ್ ಓನರ್, ZXI ಪೆಟ್ರೋಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಲೋನ್ ಅಂತ ಹೋದ್ರೆ ಸರ್ ಲೋನ್ ಜಸ್ಟ್ 50,000 ತಗೊಂಡ್ಬನ್ನಿ, ಈ ಗಾಡಿ ಲೋನ್ ಆಗುತ್ತೆ. ಬರೀ 50,000 ತಗೊಂಡ್ಬಂದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ I20 ನಮ್ಮಲ್ಲಿ 2 ಇದೆ. ಯಾರೆಲ್ಲ ಇಲೇಟ್ ಕೇಳ್ತೀರಾ, ಇಲೇಟ್ ಕೂಡ ಇದೆ. ಯಾರೆಲ್ಲ ವರ್ಲ್ಡ್ ಶೇಪ್ ಕೇಳ್ತೀರಾ, ವರ್ಲ್ಡ್ ಶೇಪ್
DRL ಶೇಪ್ ಕೂಡ ಇದೆ. ಇದು 2015 ಮಾಡಲ್, ಸಿಂಗಲ್ ಓನರ್, 60,000 ಓಡಿದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇದು ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್. ಇದು ಗಾಡಿ ನೋಡಬಹುದು ನೀವು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿರೋದು. ರನ್ನಿಂಗ್ LED ವಿತ್ ಫಾಗ್ ಲೈಟ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೂಡ ಇದೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಸರ್ ಆಸ್ತಾಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇನೆ. ಇದರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ಸ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸಿಸ್ಟಮ್ ಕೂಡ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಗಾಡಿ ನೋಡಬಹುದು ನೀವು. ಕ್ಲಾಸಿ ಬ್ಲಾಕ್ ಕಲರ್ ಸೀಟ್ ಕವರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸರ್ ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರೀಪ್ಲೇಸ್ಮೆಂಟ್ಸ್ ಏನಿಲ್ಲ ವೆಹಿಕಲ್ ಅಲ್ಲಿ. ಪುಷ್ ಬಟನ್ ಕೂಡ ಬರುತ್ತೆ, ಡಿಫಾಗರ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,30,000 ಗಾಡಿ ಕೊಡೋಣ ಸರ್. ಲೋನ್ ಅಂತ ಹೋದ್ರೆ ಸರ್ 30,000, ಬರೀ 30,000. ಬರೀ 30,000 ತಗೊಂಡ್ಬನ್ನಿ, ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಒಂದು 30,000 ತಗೊಂಬಂದ್ರೆ ನೋಡಿ, ಈ ತರ ಬ್ಯೂಟಿಫುಲ್ ಆಗಿರೋ ರೆಡ್ ಕಲರ್ ಗಾಡಿನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ಅದು ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು 2012 ಸೆಕೆಂಡ್ ಓನರ್ ವೇರಿಯಂಟ್. ಜಸ್ಟ್ 70,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇದರಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ಗಾಡಿ ಆಗಿರೋದ್ರಿಂದ ನಿಮ್ಗೆ ರನ್ನಿಂಗ್ LED ವಿತ್ ಫಾಗ್ ಲೈಟ್ ಕೂಡ ಬರುತ್ತೆ. 4x4 ಬ್ರಾಂಡ್ ನ್ಯೂ ಟೈರ್ ಇರೋಂಥದ್ದು, ಬ್ರಾಂಡ್ ನ್ಯೂ ಟೈರ್ಸ್ ಇರುವಂತದ್ದು. ಇದರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ವಿತ್ ಆಟೋ ಕ್ಲೋಸ್ ಕೂಡ ಬರುತ್ತೆ. ಕಂಪನಿ ಬಿಟೆಡ್ ಬ್ಲೂಟೂತ್ ನ್ಯೂ ಸಿಸ್ಟಮ್ ಕೂಡ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಇದರಲ್ಲೂ ಡ್ಯೂಯಲ್ ಟೋನ್ ಸೀಟ್ ಕವರ್ಸ್ ಕೂಡ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ನೋಡ್ಬೋದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ಇದರಲ್ಲೂ ಕೂಡ ಸನ್ವೈಸರ್, ಕ್ರೋಮ್ ಫಿಟ್ಟಿಂಗ್ಸ್ ಎಲ್ಲ ಇದೆ. ಇದು ಅಷ್ಟೇ ತಗೊಂಡೋಗೋರ್ಗೆ ಏನ್ ಸಣ್ಣ ಪುಟ್ಟ ಖರ್ಚು ಅದ್ ಬಿಟ್ರೆ ಮೇಜರ್ ಗಾಡಿ ಖರ್ಚೇ ಇಲ್ಲ ಸರ್. ನೀಟಾಗಿದೆ. ಇದರಲ್ಲೂ ಕೂಡ ನಿಮ್ಗೆ 100% ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ಸೆಕೆಂಡ್ ಓನರ್ 12 ಮಾಡಲ್ ಸ್ಪೋರ್ಟ್ಸ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,70,000 ಗಾಡಿ ಕೊಟ್ಬಿಡೋದು. ಬರೀ 2,70,000. ಬರೀ 2,70,000 ಸರ್. ಲೋನ್ ಆಗೋದಿಲ್ಲ. ಇದು ಫುಲ್ ಕ್ಯಾಶ್ ವೆಹಿಕಲ್. ಲೋನ್ ಒಂದಾಗೋದಿಲ್ಲ. 2012 ಮಾಡಲು, ಅದಕ್ಕೆ ಲೋನ್ ಒಂದಾಗೋದಿಲ್ಲ. ಬರೀ 2,70,000 ರೂಪಾಯಿಗೆ ಗಾಡಿ ಆಗುತ್ತೆ. ಸ್ಲೈಟ್ಲಿ ಏನಾದ್ರು ನೆಗೋಷಿಯಬಲ್ ಇದೆ ಸರ್? 2,70,000. ಯಾಕೆ ಅಂದ್ರೆ ಬ್ರಾಂಡ್ ನ್ಯೂ ಟೈರ್ಸ್, ನೆಕ್ಸ್ಟ್ ಇಯರ್ ಅವ್ರಿಗೆ ಇನ್ಸೂರೆನ್ಸ್ ಕಟ್ಟಿದ್ದಾರೆ. ಯಾವುದೇ ರೀತಿ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಇಲ್ದಿರೋಂತ ಕಾರಣ ಇದು 270 ನಿಮ್ಗೆ ಫೈನಲ್ ಆಗುತ್ತೆ. 270 ಫಿಕ್ಸ್ಡ್ ಪ್ರೈಸ್. ಸರ್, 2 ಕಲರ್ ಅಲ್ಲಿ 2 ಗಾಡಿ ಇಟ್ಟಿದ್ದೀರಾ. ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಸರ್, 2 ಗಾಡಿನೂ ಶೋರೂಮ್ ಇಂದ ಹೆಂಗ್ ತಂದಿರ್ತಾರೆ ಆ ತರ ಮೇಂಟೆನೆನ್ಸ್ ಅಲ್ಲಿ ಇದೆ ವೆಹಿಕಲ್. ಇದು 2012 ಮಾಡಲ್, ಸಿಂಗಲ್ ಓನರ್, 80,000 ಓಡಿರುವಂತ ಗಾಡಿ. ಎಮೋಷನ್ ಪ್ಯಾಕ್ ಸರ್, ಟಾಪ್ ಎಂಡ್ ವೇರಿಯಂಟ್ ಪುಂಟೋ. ಈ ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಗಾಡಿ ನೋಡ್ಬೋದು ನೀವು. ಬ್ರಾಂಡ್ ನ್ಯೂ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಹಿಂದ್ಗಡೆ ನಿಮ್ಗೆ ಡಿಫಾಗರ್, ರೇರ್ ವೈಪರ್ ಮತ್ತೆ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೀಟ್ ಕವರ್ ನಿಮ್ಗೆ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ ನೋಡ್ಬೋದು ನೀವು. ಈ ಗಾಡಿನೂ ಅಷ್ಟೇ ಸರ್. ಆಲ್ಮೋಸ್ಟ್ ಕ್ಲಚ್ ಏನಿದೆ ಅದೆಲ್ಲ ರಿಪ್ಲೇಸ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ವೆಹಿಕಲ್ ಗಾಡಿನ. ತಗೊಂಡೋಗೋರ್ಗೆ ಏನು ಖರ್ಚಿಲ್ಲ ವೆಹಿಕಲ್ ಅಲ್ಲಿ. ಡೀಸೆಲ್ ಗಾಡಿ ಆಗಿರೋದ್ರಿಂದ ನಿಮ್ಗೆ 20 ಇಂದ 22 ಮೈಲೇಜ್ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸಿಗೋದು ತುಂಬಾ ಕಷ್ಟ. ಆಲ್ಮೋಸ್ಟ್ ಪುಂಟೋ ಎಲ್ಲ ಬಂದ್ಬಿಟ್ಟು 4th, 3rd ಓನರ್ಗಳು ಜಾಸ್ತಿ. ಇದು ಸಿಂಗಲ್ ಓನರ್ ವೆಹಿಕಲ್. ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. 2012 ಸಿಂಗಲ್ ಓನರ್ ವೆಹಿಕಲ್. 12 ಮಾಡಲ್. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ಸ್, ರೀಪ್ಲೇಸ್ಮೆಂಟ್ಸ್ ಏನು ನೋಡಿಲ್ಲ ವೆಹಿಕಲ್. ಗಾಡಿ ತುಂಬಾ ನೀಟ್ ಆಗಿದೆ. ಈವನ್ ನಿಮ್ಗೆ ಫ್ರಂಟ್ ಗ್ಲಾಸ್ ಕೂಡ ನಿಮ್ಗೆ ಚೇಂಜ್ ಆಗಿಲ್ಲ. ಅಷ್ಟು ನೀಟ್ ಆಗಿರುವಂತ ವೆಹಿಕಲ್. ಈ ಗಾಡಿನ ಜಸ್ಟ್ 1,95,000 ಕೊಟ್ಬಿಡೋಣ ಸರ್. 1,95,000 ರೂಪಾಯಿಗೆ. 1,95,000 ಸಿಂಗಲ್ ಓನರ್ ಗಾಡಿ, ಫಿಯಟ್ ಪುಂಟೋ, ಟಾಪ್ ಎಂಡ್ ಡೀಸೆಲ್ ಗಾಡಿ, ಬ್ರಾಂಡ್ ನ್ಯೂ ಟೈರ್ಸ್, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ಗಾಡಿ ಕೊಟ್ಬಿಡೋಣ. ಇದಕ್ಕೆ ಲೋನ್ ಆಗೋದಿಲ್ಲ ಸರ್, ಫುಲ್ ಕ್ಯಾಶ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, 2014 ಮಾಡಲ್ ಸರ್. ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಶೋರೂಮ್ ಟೆಸ್ಟ್ ಅಲ್ಲಿ ಗಾಡಿ ಹುಡುಕ್ತಾ ಇರ್ತೀರಾ ಅಂತವ್ರಿಗೆಲ್ಲ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2014 ಮಾಡಲ್, ಸೆಕೆಂಡ್ ಓನರ್, 40,000 ಓಡಿದೆ ಗಾಡಿ. ಬರೀ 40,000 ಡ್ರಿವನ್ ಆಗಿರುವಂತ ವೆಹಿಕಲ್. 40,000 ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. 40,000 ಡ್ರಿವನ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ನೋಡ್ಬೋದು ನೀವು. ಫ್ರಂಟಲ್ ಫಾಗ್ ಲೈಟ್ಸ್ ಬರುತ್ತೆ. ಡೈನಾಮಿಕ್ ವೇರಿಯಂಟ್. ಗಾಡಿ ನಂಬರ್ ಕೂಡ ನೋಡ್ಬೋದು ನೀವು, 9202. ತುಂಬಾ ಫ್ಯಾನ್ಸಿ ಆಗಿರುವಂತ ಗಾಡಿ ನಂಬರ್. ಗಾಡಿನೂ ಅಷ್ಟೇ ಫ್ಯಾನ್ಸಿ ಆಗಿದೆ ಸರ್. ಯಾರೆಲ್ಲ ಬಂದು ಒಳಗ್ ಕೂರ್ತಾರೋ ಗಾಡಿ ತಗೊಳ್ದೆ ಹೋಗೋದಿಲ್ಲ ಅವ್ರು. ಆತರ ಇದೆ ಗಾಡಿ. ಇದರಲ್ಲೂ ಕೂಡ ನಿಮ್ಗೆ 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಪವರ್ ಸ್ಟೇರಿಂಗು, ABS, AC, ಮ್ಯೂಸ್ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿ ಶೋರೂಮ್ ಏನ್ ಟೆಸ್ಟ್ ಅಲ್ಲಿ ತಂದಿದ್ದಾರೆ ನಾನು ಅವಾಗ್ಲೇ ಹೇಳ್ದಂಗೆ ಅದೇ ಟೆಸ್ಟ್ ಅಲ್ಲಿ ಇದೆ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 1,95,000 ಗಾಡಿ ಕೊಟ್ಬಿಡೋಣ. ಇದು ಕೂಡ 1,95,000. 1,95,000. ಕಸ್ಟಮರ್ 2.5 ಲಕ್ಷ ಕೇಳ್ತಾ ಇದ್ರು. ನಾವು 1,95,000 ಮಾರ್ಕೆಟ್ಗೆ ಚಾಲೆಂಜ್ ಮಾಡೋಕ್ಕೋಸ್ಕರ ನಾವು 1,95,000 ಗಾಡಿ ಕೊಡ್ತಾ ಇದೀವಿ. 2014 ಸೆಕೆಂಡ್ ಓನರ್, ಪೆಟ್ರೋಲ್, ಡೈನಾಮಿಕ್ ವೇರಿಯಂಟ್, 40,000 ಕಿಲೋಮೀಟರ್ಸ್ ಓಡಿರುವಂತ ವೆಹಿಕಲ್ ಸರ್. ಮಾರ್ಕ್ ಮಾಡ್ಕೊಳ್ಳಿ, 40,000 ಕಿಲೋಮೀಟರ್ ಓಡಿರೋದು. ಇದರಲ್ಲೂ ಕೂಡ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಯಾವುದೇ ರೀತಿ ಸಿಂಗಲ್ ರುಪಿ ಖರ್ಚಿಲ್ದಿರುವಂತ ವೆಹಿಕಲ್.
2 ಲಕ್ಷ ಒಳಗಡೆ ಯಾರೆಲ್ಲ ಶೋರೂಮ್ ಟೆಸ್ಟ್ ಅಲ್ಲಿ ಗಾಡಿ ಹುಡುಕ್ತಾ ಇರ್ತೀರಾ ಫಸ್ಟ್ ಬಂದು ಬುಕ್ ಮಾಡ್ಕೊಳ್ಳಿ. ಅದು ಅಷ್ಟೇ 2 ಲಕ್ಷದೊಳಗಡೆ, ಇದು ಅಷ್ಟೇ 2 ಲಕ್ಷದೊಳಗಡೆ. ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್. ಅದಕ್ಕೆ ಲೋನ್ ಆಗುತ್ತೆ, ಇದಕ್ಕೆ ಲೋನ್ ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಯಾರೆಲ್ಲ ತುಂಬಾ ಕಡಿಮೆ ಬಜೆಟ್ ಅಲ್ಲಿ 1.5 ಲಕ್ಷ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಒಂದು ಗಾಡಿ ಇದೆ. ಇದು 2012 ಮಾಡಲ್, ಸೆಕೆಂಡ್ ಓನರ್, ಡೆಲ್ಟಾ ಡಿಲೈಟ್ ಪ್ಲಸ್ ವೇರಿಯಂಟ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಬರೀ 1.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಬರೀ ಟೈರ್ ಗಳು ಮಾತ್ರ ಹಾಕೋಬೇಕು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ, 60,000 ಓಡಿದೆ ಗಾಡಿ. ಸರ್ ಹಾಗೆ ಇಂಟೀರಿಯರ್ ಬಂದ್ರೆ ಸರ್ ಲೆದರ್ ಸೀಟ್ಸ್ ಕೂಡ ಇದೆ. ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಲಿ. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಬರೀ 1.5 ಲಕ್ಷಕ್ಕೆ 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಇಯಾನ್ ಡಿಲೈಟ್ ಪ್ಲಸ್ ಕೊಟ್ಬಿಡೋಣ ಸರ್. ಬರೀ 1.5 ಲಕ್ಷ. ಬರೀ 1.5 ಲಕ್ಷಕ್ಕೆ. ಅದೇ ರೀತಿ ಇನ್ನೊಂದು ಗಾಡಿ ಇದೆ ನಮ್ಮ ಹತ್ರ. ಇದು ಕೂಡ ಇಯಾನ್ ಮ್ಯಾಗ್ನಾ ಪ್ಲಸ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ನಿಮ್ಗೆ 60,000 ಕಿಲೋಮೀಟರ್ಸ್ ಓಡಿದೆ. 2016 ಮಾಡಲ್, 60,000 ಮ್ಯಾಗ್ನಾ ಪ್ಲಸ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಟೈರ್ಸ್ ಕಂಡೀಷನ್ ನೋಡಬಹುದು ನೀವು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಈ ಗಾಡಿ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ಗಾಡಿ ಇಂಟೀರಿಯರ್ ವೈಸ್ ನಿಮ್ಗೆ ಕಂಪ್ನಿ ಫಿಟೆಡ್ ಲೆದರ್ ಸೀಟ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್, AC, ಡಿಯೋ 2 ಪವರ್ ವಿಂಡೋ ಕೂಡ ಬರುತ್ತೆ. ಇದು ಚೀಪ್ ಮೇಂಟೆನೆನ್ಸ್ ಸರ್. ಒಂದು ಡಿಯೋ ಮೇಂಟೆನೆನ್ಸ್ ಗಾಡಿಲಿ ಇದು ಗಾಡಿ ಮೇಂಟೈನ್ ಆಗುತ್ತೆ. ಒಂದು 2 ವೀಲರ್ ಮೇಂಟೈನ್ ಮಾಡಿರೋ 2 ವೀಲರ್ ಮೇಂಟೆನೆನ್ಸ್ ಮತ್ತೆ ಮೈಲೇಜ್ ಕೂಡ ಅಷ್ಟೇ. ನಿಮ್ಗೆ 20 ಇಂದ 22 ವರೆಗೂ ನಿಮ್ಗೆ ಮೈಲೇಜ್ ಸಿಗುತ್ತೆ. ಕಂಪ್ನಿ ಮೇಂಟೆನೆನ್ಸ್ ಅಲ್ಲಿ ಇರೋದ್ರಿಂದ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 60,000 ಕಿಲೋಮೀಟರ್ ಓಡಿದೆ. ತುಂಬಾ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಟ್ಬಿಡೋಣ. ಬರೀ 2,20,000 ಗಾಡಿ ಕೊಡೋಣ ಸರ್. ಬರೀ 2.20ಕ್ಕೆ. ಬರೀ 2.20ಕ್ಕೆ 16 ಮಾಡಲ್, ಸೆಕೆಂಡ್ ಓನರ್, 60,000 ಕಿಲೋಮೀಟರ್ ಓಡಿರುವಂತ ಗಾಡಿ, ಮ್ಯಾಗ್ನಾ ಪ್ಲಸ್ ವೇರಿಯಂಟ್, ವೈಟ್ ಕಲರ್. ಗಾಡಿ 2,20,000 ಕೊಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 20,000 ತಗೊಂಬನ್ನಿ, 2 ಲಕ್ಷ ಲೋನ್ ಆಗುತ್ತೆ. ಬರೀ 20,000 ರೂಪಾಯಿ ತಗೊಂಬಂದ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ಲೋನ್ ಆಗುತ್ತೆ ಸರ್. ಅವ್ರ ಪ್ರೊಫೈಲ್ ತುಂಬಾ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್. ಪ್ರೊಫೈಲ್ ಲೋನ್ ನಿಮ್ದು ತುಂಬಾ ಚೆನ್ನಾಗಿದ್ರೆ, ನಿಮ್ ಸಿಬಿಲ್ ಸ್ಕೋರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿನ ತಗೊಂಡೋಗ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಆಟೋಮೆಟಿಕ್ ಸರ್. ತುಂಬಾ ಡಿಮ್ಯಾಂಡ್ ಇರುವಂತ ವೆಹಿಕಲ್, ಗ್ರ್ಯಾಂಡ್ i10 2018 ಮಾಡಲ್, ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಒಂದೇ ಒಂದು ಆಕ್ಸಿಡೆಂಟ್ ಇಲ್ದಿರುವಂತ ಗಾಡಿ. ನೀವು ನೋಡಬಹುದು, ಫಾಗ್ ಲೈಟ್, ರನ್ನಿಂಗ್ LED, ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತ ವೆಹಿಕಲ್. ಇನ್ನು ಇಂಟೀರಿಯರ್ ವೈಸ್ ಬಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ವಿತ್ ಆಟೋ ಫೋಲ್ಡ್ ಬರುತ್ತೆ. ಕಂಪ್ನಿ ಫಿಟೆಡ್ GPS ಫಿಟೆಡ್ ಇದು ಸಿಸ್ಟಮ್ ಕೂಡ ಇದೆ ವೆಹಿಕಲ್ ಅಲ್ಲಿ. AC ಮತ್ತೆ ಲೆದರ್ ಸೀಟ್ಸ್ ಕೂಡ ಇದೆ ಗಾಡಿಲಿ. ಗಾಡಿ ನೋಡಬಹುದು ನೀವು, ಆಟೋಮೆಟಿಕ್ ಗಾಡಿ ಇದು. 2018 ಮಾಡಲ್ ಸರ್. ಜಸ್ಟ್ 80,000 ಕಿಲೋಮೀಟರ್ಸ್ ಓಡಿದೆ. ಇದು ಬರೀ 80,000 ಡ್ರಿವನ್ ಆಗಿರೋಂತ ವೆಹಿಕಲ್. ಬರೀ 80,000 ಓಡಿದೆ. 2018 ಮಾಡಲ್, ಸೆಕೆಂಡ್ ಓನರ್, i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿದೆ. ಅದಕ್ಕೆ ನಂಬರ್ ತೋರಿಸಬಹುದು ನೀವು, 3525 ಫ್ಯಾನ್ಸಿ ನಂಬರ್ ಕೂಡ ಇದೆ ಗಾಡಿಯಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,25,000 ಗೆ ಗಾಡಿ ಕೊಡೋಣ ಸರ್. 4,25,000. 4,25,000 ಲೋನ್ ಗೆ 0 ಡೌನ್ ಪೇಮೆಂಟ್ ಲೋನ್ ಆಗುತ್ತೆ. ಇದು ಬರೀ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಇವಾಗ ತಾನೇ ಲೋ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ, ಸಿಂಗಲ್ ಓನರ್ ವೆಹಿಕಲ್, 2010 ಮಾಡಲ್, ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. 2010 ಮಾಡಲ್ ಅಲ್ಲಿ ನಿಮ್ಗೆ ಸಿಂಗಲ್ ಓನರ್ ಸಿಗೋದು ತುಂಬಾ ಕಷ್ಟ. ಜಸ್ಟ್ 67,000 ಕಿಲೋಮೀಟರ್ ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್, ಆಟೋಮೆಟಿಕ್ ಗಾಡಿ ಸರ್. ಇದು ಗಾಡಿಯಲ್ಲಿ ನಿಮ್ಗೆ ಇಂಟೀರಿಯರ್ ವೈಸ್ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ, ಡಿಫೋಕರ್ ಸಿಗುತ್ತೆ, ಲೆದರ್ ಸೀಟ್ಸ್ ಇದೆ, ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್ ಕೂಡ ಇದೆ ಸರ್. ಕ್ಲಾಸಿ ಮೇಂಟೆನೆನ್ಸ್ ಗಾಡಿ ಇದು. ಎಲ್ಲ ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಒಂದೇ ಒಂದು ಪ್ಯಾನಲ್ ಕೂಡ ರಿಪ್ಲೇಸ್ಮೆಂಟ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ ಸರ್. ಸಿಂಗಲ್ ಓನರ್ ಸಿಗೋದು 2010 ಮಾಡಲ್ ತುಂಬಾ ಕಷ್ಟ. ಇದು 2010 ಸಿಂಗಲ್ ಓನರ್, ಸ್ಪೋರ್ಟ್ಸ್ ಎಡಿಷನ್, ಆಟೋಮೆಟಿಕ್ ಗಾಡಿ. ಬರೀ 67,000 ಕಿಲೋಮೀಟರ್, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ಗಾಡಿ. ಬರೀ 2,10,000 ಗಾಡಿ ಕೊಟ್ಬಿಡೋಣ. ಬರೀ 2.10ಕ್ಕೆ. ಅದು ಲೆಸ್ ಡ್ರಿವನ್ ಆಗಿರುವಂತ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್, ಆಟೋಮೆಟಿಕ್. ಇದಕ್ಕೆ ಲೋನ್ ಆಗೋದಿಲ್ಲ, ಫುಲ್ ಕ್ಯಾಶ್ ವೆಹಿಕಲ್ ಸರ್. ಸರ್ 2 ಸೆಲೆರಿಯೋ ಇಟ್ಟಿದ್ದೀರಾ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. ಯಾರೆಲ್ಲ ಒಂದು ಮಾಡೆಲ್ ಗಾಡಿ ಸೆಲೆರಿಯೋಗಳು ಹುಡುಕ್ತಾ ಇದ್ದೀರಾ, ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡೋಣ. 2022 ಮಾಡಲ್, ಸಿಂಗಲ್ ಓನರ್, ZXi ಪ್ಲಸ್ ಸೆಲೆರಿಯೋ. ಬರೀ ಪೆಟ್ರೋಲ್ ಇಂಜಿನ್, ಪ್ಯೂರ್ ಪೆಟ್ರೋಲ್ ಇಂಜಿನ್. 78,000 ಕಿಲೋಮೀಟರ್ಸ್ ಓಡಿರುವಂತ ಗಾಡಿ. ನಿಮ್ಗೆ ಇದರಲ್ಲಿ ಬ್ರಾಡ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಬರುತ್ತೆ, ಕಂಪ್ನಿ ಫಿಟೆಡ್ ಫಾಗ್ ಲೈಟ್ಸ್ ಬರುತ್ತೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಟಚ್ ಸಿಸ್ಟಮ್ ಕೂಡ ಇದೆ, 4 ಪವರ್ ವಿಂಡೋ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ. ಗಾಡಿ ಕ್ಲಾಸಿ ವೇರಿಯಂಟ್, ಕ್ಲಾಸಿಕ್ ಕಂಡೀಷನ್, ನೀಟಾಗಿರುವಂತ ವೆಹಿಕಲ್. 22 ಮಾಡಲ್, ಸಿಂಗಲ್ ಓನರ್ ಗಾಡಿ. ಹೊಸ ತಗೊಂತೀರ ಅಂದ್ರೆ 9 ಲಕ್ಷ ಇದೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5 ಲಕ್ಷಕ್ಕೆ ಗಾಡಿ ಕೊಡೋಣ. ಬರೀ 5 ಲಕ್ಷ ರೂಪಾಯಿ ಗಾಡಿ ಆಗುತ್ತೆ. 2022 ಮಾಡಲ್, 2022 ಮಾಡಲ್, ಸಿಂಗಲ್ ಓನರ್, ZXi ಪ್ಲಸ್ ಮ್ಯಾನ್ಯುಯಲ್ ವೇರಿಯಂಟ್. 78,000 ಕಿಲೋಮೀಟರ್ಸ್ ಓಡಿದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಕಟ್ಕೋಬೇಕು. ಜಸ್ಟ್ 5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಲೋನ್ ಅಂತ ಲೋನ್ ಯಾರು ಹೋಗ್ತೀರಾ ಅವರೆಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗುತ್ತೆ. ಇದು ಕೂಡ 0 DP ಅಲ್ಲಿ ಲೋನ್ ಆಗುತ್ತೆ. ಈ ಗಾಡಿ ನೀವು ಡಾಕ್ಯುಮೆಂಟ್ಸ್ ತಗೊಂಬಂದ್ರೆ ಸಾಕು, ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಇದು 2023 ಮಾಡಲ್,
ಸರ್ ಇದಂತೂ ಕ್ಲಾಸಿಕ್ ಗಾಡಿ 2023 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 34,000 ಕಿಲೋಮೀಟರ್ ಓಡಿರುವಂತ ZX ವೇರಿಯಂಟ್ ಗಾಡಿ. ಈ ಗಾಡಿ ನೋಡಬಹುದು ನೀವು, ಫಾಗ್ ಲೈಟ್ಸ್ ಬರುತ್ತೆ, ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದ್ರಲ್ಲೂ ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್, ಇದು ಆಫ್ಟರ್ ದಿ ಮಾರ್ಕೆಟ್ ಟಚ್ ಸಿಸ್ಟಮ್ ಕೂಡ ಇದೆ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಇದೆ. ಇದ್ರಲ್ಲೂ ಕೂಡ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ABS ಬರುತ್ತೆ. ಹಿಂದ್ಗಡೆ ಕೂಡ ನಿಮ್ಗೆ ಡಿಫಾಗರ್, ರೇರ್ ವೈಪರ್ ಕೂಡ ಸಿಗುತ್ತೆ ವೆಹಿಕಲ್ ಅಲ್ಲಿ. ಇದು ಆಲ್ಮೋಸ್ಟ್ ಇನ್ನೊಂದು 20-25,000 ಕಿಲೋಮೀಟರ್ಸ್ ಓಡಿಸುವಂತ ಟೈರ್ ಗಳಿದೆ. ಇದರಲ್ಲಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ, ಯಾವ ರೀತಿ ಆಕ್ಸಿಡೆಂಟ್ಸ್ ಏನು ಇಲ್ಲ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. 4,80,000 ಗೆ ಗಾಡಿ ಕೊಟ್ಬಿಡೋಣ. 4,80,000 ಗೆ 2023 ಮಾಡಲ್. 23 ಮಾಡಲ್ ಸಿಂಗಲ್ ಓನರ್ ಸೆಲೆರಿಯೋ ZX ವೇರಿಯಂಟ್. ಜಸ್ಟ್ 34,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಬರೀ 4,80,000 ಕೊಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ 0 ಡೌನ್ ಪೇಮೆಂಟ್ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿನಾರು ತಗೋಬಹುದು, ಇಲ್ಲ ಆ ಗಾಡಿನಾರು ತಗೋಬಹುದು. ಎರಡು ಗಾಡಿನೂ 0 DPL ಆಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಯಾರೆಲ್ಲ ಟಾಟಾ ಗಾಡಿ ಹುಡುಕ್ತಾ ಇದೀರಾ, ಸಿಂಗಲ್ ಓನರ್ 2018 ಮಾಡಲ್ ಪೆಟ್ರೋಲ್ ಟಿಯಾಗೋ XZ ಟಾಪ್ ಎಂಡ್ ವೇರಿಯಂಟ್ ಗಾಡಿ ನೋಡಬಹುದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ. ಪೆಟ್ರೋಲ್ ವೇರಿಯಂಟ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಔಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಫಾಗ್ ಲೈಟ್ಸ್ ಬರುತ್ತೆ, ಅಲಾಯ್ ವೀಲ್ಸ್, ಹಿಂದ್ಗಡೆ ಡಿಫಾಗರ್, ರೇರ್ ವೈಪರ್, ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಸರ್ ಇಂಟೀರಿಯರ್ ವೈಸ್ ನಿಮ್ಗೆ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಸಿಗುತ್ತೆ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಇದರಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ಮೂಡ್, ಇಕೋ ಮೂಡ್ ಅಂತ ಹೇಳಿ 2 ಆಪ್ಷನ್ಸ್ ಕೂಡ ಸಿಗುತ್ತೆ. ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, 67,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಸ್ಟಮರೇ ಮಾಡ್ಕೊಡ್ತಾರೆ. ಬರೀ 3,85,000 ಈ ಗಾಡಿ ಆಗುತ್ತೆ ಸರ್. 385ಕ್ಕೆ 2018 ಮಾಡಲ್ ಸಿಂಗಲ್ ಓನರ್ ಟಾಟಾ ಟಿಯಾಗೋ ಪೆಟ್ರೋಲ್ XZ ಟಾಪ್ ಎಂಡ್ ವೇರಿಯಂಟ್. ಇನ್ಸೂರೆನ್ಸ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತ ವೆಹಿಕಲ್, ಟಾಪ್ ಎಂಡ್ ಗಾಡಿ. 3,85,000 ಗೆ ಗಾಡಿ ಆಗುತ್ತೆ. ಪ್ಲಸ್ ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 35,000 ತಗೊಂಬನ್ನಿ, 350 ಲೋನ್ ಆಗುತ್ತೆ. ಬರೀ ಒಂದು 35,000, ಇನ್ನ 3.5 ಲೋನ್ ಆಗುತ್ತೆ. ಸರ್ ಇನೋವಾ ಸರ್ 2010 ಮಾಡಲ್ ವಿ ವರ್ಷನ್ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಗಾಡಿಲಿ ಬಂದ್ಬಿಟ್ಟು ದಪ್ಪ ಟೈರ್ಸ್ ಮತ್ತೆ ಫಾರ್ಚುನರ್ ಶಾಕ್ ಅಬ್ಸರ್ಸ್ ಹಾಕಿರುವಂತ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 3rd ಓನರ್ ವೆಹಿಕಲ್. ಜಸ್ಟ್ 1,90,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮ್ಗೆ. ಯಾವ್ದೇ ರೀತಿ ಮೇಜರ್ ಆಕ್ಸಿಡೆಂಟ್ಸ್, ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ. ನಿಮ್ಗೆ ವಿ ವರ್ಷನ್ ಆಗಿರೋದ್ರಿಂದ ಡ್ಯೂಯಲ್ ಏರ್ ಬ್ಯಾಗ್ಸ್, ABS ಮತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ. ಸ್ಟೇರಿಂಗ್ ಕಂಟ್ರೋಲ್ ಸಿಗುತ್ತೆ. 4 ಪವರ್ ವಿಂಡೋ ಇದೆ. ಸೀಟ್ ಕವರ್ಸ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 7 ಸೀಟರ್ ವೆಹಿಕಲ್. 3rd ಓನರ್ 2010 ವಿ ವರ್ಷನ್ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ಸ್ ಆಗಿದೆ ಸರ್. ಹೆಡ್ ಲೈಟ್ಸ್, ಫಾಗ್ ಲೈಟ್ಸ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,20,000 ಗೆ ಗಾಡಿ ಆಗುತ್ತೆ ಸರ್. 5,20,000 5,20,000 2010 ಮಾಡಲ್ ವಿತೌಟ್ ಆಕ್ಸಿಡೆಂಟ್ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೈನ್ ಆಗಿರುವಂತ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುವಂತ ವೆಹಿಕಲ್. ಜಸ್ಟ್ 5,20,000ಕ್ಕೆ 3rd ಓನರ್ ಗಾಡಿ ಕೊಟ್ಬಿಡೋಣ ಸರ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಅಮೆಝಾನ್ ಯಾರೆಲ್ಲ ಒಂದು ಲೇಟೆಸ್ಟ್ ಶೇಪ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ, ಒಂದು ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಗಾಡಿ ಇದೆ. ಗಾಡಿ ನಂಬರ್ ಕೂಡ 9398 ಫ್ಯಾನ್ಸಿ ನಂಬರ್. 2018 ಮಾಡಲ್ 2nd ಓನರ್ ಅಮೆಝಾನ್ SMT ವೇರಿಯಂಟ್. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಜಸ್ಟ್ 56,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಆಲ್ಮೋಸ್ಟ್ 80-90% ಟೈರ್ಸ್ ಇರುವಂತ ವೆಹಿಕಲ್. ಯಾವ್ದೇ ರೀತಿ ಮೇಜರ್ ಆಕ್ಸಿಡೆಂಟ್ಸ್, ರಿಪ್ಲೇಸ್ಮೆಂಟ್ಸ್, ರೀಪೇಂಟ್ ಏನು ಇಲ್ದಿರುವಂತ ಗಾಡಿ. ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ABS, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ವಿತ್ ಆಟೋ ಫೋಲ್ಡ್ ಮಿರರ್ಸ್ ಕೂಡ ಸಿಗುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಕೊಟ್ಬಿಡೋಣ. 18 ಮಾಡಲ್ 2nd ಓನರ್ 56,000 ಕಿಲೋಮೀಟರ್ ಓಡಿರುವಂತ SMT ಗಾಡಿ. ಇನ್ಸೂರೆನ್ಸ್ ನಿಮ್ಗೆ ನೆಕ್ಸ್ಟ್ ಈ ಇಯರ್ ಡಿಸೆಂಬರ್ ಎಂಡ್ವರೆಗೂ ಇದೆ ಸರ್. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,20,000 ಗಾಡಿ ಕೊಡ್ತಾರೆ. ಬರೀ 4,20,000. ಬರೀ 4,20,000ಕ್ಕೆ 18 ಮಾಡಲ್ 2nd ಓನರ್ 56,000 ಓಡಿರುವಂತ ಲೇಟೆಸ್ಟ್ ಶೇಪ್ ಅಮೆಝಾನ್ ಗಾಡಿ ಕೊಟ್ಬಿಡೋಣ ಸರ್. ಸರ್ ಲೋನ್ ಅಂತ ಹೋದ್ರೆ ಸರ್ ಲೋನ್ ಜಸ್ಟ್ ನಮ್ದು ಮಾಮೂಲಿ ಇದೆಯಲ್ಲ 50,000 ತಗೊಂಬನ್ನಿ, ಮಿಕ್ಕಿದ್ರು ಲೋನ್. CS ಸ್ಪೀಡ್ಸ್ ಅಂತ ಬಂದ್ರೆ 50, 60, 70,000 ತಗೊಂಬಂದ್ರೆ ಯಾವ ಗಾಡಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ವಿತಿನ್ 1 ಲಕ್ಷದ ಒಳಗಡೆ ಇರುತ್ತೆ ಲೋನ್. 50,000 ರಿಮೈನಿಂಗ್ ಲೋನ್ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಲುಕ್ ಅಲ್ಲೇ ಗೊತ್ತಾಗ್ತಿದೆ ಅನ್ಸುತ್ತೆ ಗಾಡಿ ಯಾವ ತರ ಇದೆ ಅಂತ. 2016 ಮಾಡಲ್ ಹೋಂಡಾ ಜಾಜೋ VX ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಗಾಡಿ. ಸಿಂಗಲ್ ಓನರ್ 64,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಸ್ಪೆಸಿಫಿಕೇಶನ್ ಹೇಳ್ತೀನಿ ಕೇಳಿ. ಇದರಲ್ಲಿ ನಿಮ್ಗೆ ಬಂದ್ಬಿಟ್ಟು LED ಹೆಡ್ ಲೈಟ್ಸ್, LED ಫಾಗ್ ಲೈಟ್ಸ್ ಬರುತ್ತೆ. ಬ್ರಾಡ್ ಟೈರ್ಸ್ ವಿತ್ ಅಲಾವಿಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಬಾಡಿ ಫುಲ್ ಕ್ರೋಮ್ ಫಿಟ್ಟಿಂಗ್ ಆಗಿದೆ. ಗಾಡಿ ನೋಡ್ಬೋದು ನೀವು ಯಾವ ತರ ಕ್ಲಾಸಿಕ್ ಕಂಡೀಷನ್ ಇದೆ ಅಂತ. ನೋಡಿ ಇಂಟೀರಿಯರ್ ವೈಸ್ ನಿಮ್ಗೆ ಸಿಸ್ಟಮ್ ತೋರಿಸಿ ಸರ್. ಸಿಸ್ಟಮ್ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಇದೆ. 4 ಪವರ್ ವಿಂಡೋ, ಡಿಫಾಗರ್, ರೇರ್ ವೈಪರ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ನೀಟಾಗಿ ಮೇಂಟೈನ್ ಆಗಿದೆ ಸರ್. ಗಾಡಿ ಮಾತ್ರ ನೋಡ್ಬೋದು ನೀವು ಯಾವ ತರ ಕ್ಲಾಸ್ ಕಂಡೀಷನ್ ಇದೆ ಅಂತ.
ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಫೈನಲ್ 4,45,000 ಗೆ ಮುಗಿಸ್ಕೊಡೋಣ ಸರ್. 4,45,000. 4,45,000ಕ್ಕೆ 2016 ಮಾಡಲ್ ಸಿಂಗಲ್ ಓನರ್ ಹೋಂಡಾ VX ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುವಂತ ವೆಹಿಕಲ್ ಜಸ್ಟ್ 4,45,000 ಗೆ ಕೊಟ್ಬಿಡೋಣ. ಯಾರು ಲೋನ್ ಹೋಗ್ತೀರಾ ಜಸ್ಟ್ 50,000 ತಗೊಂಡ್ಬನ್ನಿ, ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ 50,000 ತಗೊಂಡ್ಬಂದ್ರೆ ನಮಗೆ ಲೋನ್ ಆಗುತ್ತೆ.